ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೆಲ್ಕಮ್ ಟ್ಯಾರೋಸ್ ವಿತ್ ನಿಖಿತಾ. ಇವತ್ತು ಥರ್ಡ್ ಪಾರ್ಟಿ ಮತ್ತು ನಿಮ್ಮ ಪರ್ಸನ್, ನಿಮ್ಗೆ ಥರ್ಡ್ ಪಾರ್ಟಿ ಅವ್ರಿಗೂ ನಿಮ್ಮ ಪರ್ಸನ್ಗೆ ಏನು ನಡೀತೆ, ಥರ್ಡ್ ಪಾರ್ಟಿ ವರ್ಸಸ್ ಯುವರ್ ಪರ್ಸನ್. ಓಕೆ, ಥರ್ಡ್ ಪಾರ್ಟಿ ಅಂದರೆ ನಿಮ್ದು ಮತ್ತು ನೀವು ಯಾರ ಬಗ್ಗೆ ನೋಡ್ತಿರಲ್ಲ ಅವ್ರು ನಿಮ್ಮಿಬ್ಬರ ಮಧ್ಯೆ ಕೆಡಿಸುವಂತಹ ನಿಮ್ಮ ಸಂಬಂಧಗಳು, ನಿಮ್ಮದು ರಿಲೇಷನ್ಶಿಪ್ನ ಹಾಳು ಮಾಡುವಂಥದಂತಲ್ಲ, ಬಟ್ ಅದ್ರ ಮಧ್ಯೆ ಬಂದಿರೋರಂತಾರೆ. ಓಕೆ, ಅಥವಾ ನೀವು ಯಾರ್ದಾರ ಅವರಿಬ್ಬರು ಯಾರೋ ಇದ್ರೆ ನೀವು ಅದ್ರಾಗಿದ್ರಿ ಅಂದ್ರೆ ನೀವು ಆ ಪರ್ಸನ್ನಿಗೆ ಥರ್ಡ್ ಪಾರ್ಟಿ ಆಗ್ತೀರಿ. ಓಕೆ, ಒಬ್ರಿಗೊಬ್ರದ ಹಂಗೆ ಒಂದಿನ ಒಂದು ವಿಡಿಯೋ ಮಾಡ್ಬೇಕು ಅಂದ್ಕೊಡೀನಿ. ಥರ್ಡ್ ಪಾರ್ಟಿ ಅಂದ್ರೇನ, ಟ್ವಿನ್ ಫ್ಲೇಮ್ ಅಂದ್ರೇನ, ಸೋಲ್ಮೇಟ್ ಕನೆಕ್ಷನ್ ಅಂದ್ರೇನ, ಕಾರ್ಮಿಕ್ ಕನೆಕ್ಷನ್ ಅಂದ್ರೆ ಒಂದಿನ ಒಂದು ಮಾಡ್ತೀನಿ. ಹಿಂಗೆ ಅರ್ಥ ಬೇಕದಲ್ಲ, ನೀವು ತಿಳ್ಕೊಬೇಕು. ಹಂಗಂದ್ರೆ ಏನಂತ ತಿಳ್ಕೊಂಡ್ರೆ ಈಸಿ ಆಗ್ತದೆ ಜೀವನ, ಭಾಳ ಈಸಿ ಆಗ್ತದೆ. ನಾವು ಯಾವ ಜರ್ನಿ ಒಳಗದೀವಿ, ಯಾರ್ದಾರ ನಮ್ಮ ಜೊತೆಗೆ. ಓಕೆ, ನಿಮ್ಮ ಪರ್ಸನ್ನ ಮತ್ತು ಥರ್ಡ್ ಪಾರ್ಟಿ. ಕಾರ್ಡ್ಸ್ ತಗೊತೀನಿ. ಓಕೆ, ಎನರ್ಜಿ ಕ್ರಿಯೇಟರ್. ಓಕೆ, ಕಂಪ್ಯಾರಿಸನ್ ನಡೆದಾವು ಒಳ್ಳೆ ಜೀವನದಾಗ. ಥರ್ಡ್ ಪಾರ್ಟಿ ನೀವು ಭಾಳ ಚಲೋ ಇದ್ರಿ ಅನಿಸುತ್ತೆ. ಫಸ್ಟಿಗೆ ಥರ್ಡ್ ಪಾರ್ಟಿ ನೀವು ಭಾಳ ಚಂದಿದ್ರಿ, ಭಾಳ ಖುಷಿಯಿಂದ, ಅಲ್ಲ ಸಾರಿ ನೀವು ಮತ್ತು ನಿಮ್ಮ ಪರ್ಸನ್ನ ಫಸ್ಟಿಗೆ ಭಾಳ ಚೆನ್ನಾಗಿದ್ರಿ. ಓಕೆ, ಅವ್ರು ನಿಮ್ಮನ್ನ ಭಾಳ ಚೆನ್ನಾಗೇ ಟ್ರೀಟ್ ಮಾಡ್ತಿದ್ರು. ನಾನು ವ್ಯೂವರ್ಸ್ ಹೆಂಗದಿರಿ ಅಂದರೆ ಭಾಳ ಕೇರಿಂಗ್ ನೇಚರ್ ಅದಿರಿ, ಲವಿಂಗ್ ನೇಚರ್ ಅದಿರಿ, ಒಂದು ಕರುಣ ಭಾವನೆ ಐತಿ ನಿಮಗೆ, ಒಬ್ರದ್ದು ನೋವಿಗೆ ಸ್ಪಂದಿಸಂಥ ಅಂದ್ರೆ ಜೀವ ನಿಮ್ಮದು. ಓಕೆ, ನಿಮ್ಮ ಪರ್ಸನ್ ಏನು ಮಾಡಿದ್ರೆ ನಿಮ್ಗೀಗ ಏನೋ ನಿಮ್ಮ ಜೊತೆಗೆ ಏನೋ ಒಂದು ಏನದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತಿಲ್ಲ, ಏನೋ ಮಾತುಕತೆ ಒಳಗೆ ನಿಮ್ಗೆ ಅವ್ರಿಗೆ ಒಪ್ಪಿಗೆ ಬರಲಿಲ್ಲ, ಹಾಗಾಗಿ ಥರ್ಡ್ ಪಾರ್ಟಿ ಜೊತೆಗೆ ಹೋಗ್ಯಾರಿ. ಬಟ್ ನಿಮ್ಮ ಪರ್ಸನ್ ಮತ್ತು ನಿಮ್ಮ ಥರ್ಡ್ ಪಾರ್ಟಿ ಏನೂ ಖುಷಿಯಿಂದ ಇಲ್ಲ, ಭಾಳ ಏನಂತೀರಿ ಡಿಪ್ರೆಷನ್ ಒಳಗದ, ಅದ್ರ ರಿಲೇಷನ್ಶಿಪ್ ಚೆನ್ನಾಗಿಲ್ಲ. ಅದನ್ನು ನೋಡ್ರಿ, ಅವ್ರದ್ದು ಚೆನ್ನಾಗಿ ಮಾಡ್ಕೋಬೇಕಂತ ನೋಡ್ತಿದ್ದಾರೆ, ಆಗ್ತಾಯಿಲ್ಲ. ಅಲ್ಲೇ ಕಂಪ್ಯಾರಿಸನ್ ನಡೆದೋಗ ನಿಮ್ಮ ಪರ್ಸನ್ನಿಗೆ ನೀವು ಒಳ್ಳೆಯರ ಅಥವಾ ನಾನು ನಿಮ್ಮ ಜೊತೆಗೆ ಹೋಗ್ಬೇಕಾ, ಅವ್ರು ಇನ್ನೊಂದು ಈಗೇನು ಥರ್ಡ್ ಪಾರ್ಟಿ ಐತಲ್ಲ ಅವ್ರ ಜೊತೆಗೆ ಹೋಗ್ಬೇಕಾ, ಕಂಪ್ಯಾರಿಸನ್ ನಡೆದವ ಈಗ ಇಬ್ಬರ ಜೊತೆಗೆ. ಈಗ ನಿಮ್ಮಿಬ್ಬರ ಜೊತೆಗೆ ನಾನು ಎಲ್ಲಿ ಚೆನ್ನಾಗಿದ್ದೆ, ಎಲ್ಲಿ ಖುಷಿಯಿಂದ ಇದ್ದೆ ಅಂತಂದೆ. ಈಗ ಅವರಿಗೆ ತಮ್ಮ ಮನಸ್ಸಿನ ಮಾತುಗಳನ್ನ ಕೇಳ್ಕೊಳಕತ್ತಾರ, ಮನಸ್ಸು ಮಾತು ಕೇಳ್ಕೊಳಕತ್ತಾರ ಅಂದ್ರೆ ತಮ್ಮಿಗೆ ತಾವು ಅನಲೈಸ್ ಮಾಡ್ಕೊಳಕತ್ತಾರ. ನಾನು ನಿಮ್ಮ ಜೊತೆಗೆ ಅಂದರೆ ನಾನು ವಿವರ್ಸ್ ನಿಮ್ಮ ಜೊತೆಗಿದ್ದಾಗ ನನ್ನ ಜೀವನ ಹೆಂಗಿತ್ತು, ಎಷ್ಟು ಖುಷಿಯಿಂದ ಇತ್ತು, ನೀವು ಅವ್ರನ್ನ ಹೆಂಗೆ ನೋಡ್ಕೊತಿದ್ರಿ. ಈಗ ಅಲ್ಲೇ ನನಗೇನು ಸಿಗ್ತಾ ಇದೆ, ಥರ್ಡ್ ಪಾರ್ಟಿ ಒಳಗೆ ಏನು ಸಿಗ್ತಾ ಇದೆ, ಥರ್ಡ್ ಪಾರ್ಟಿ ಐತಲ್ಲ ಒಟ್ಟ ಖುಷಿ ಇಲ್ಲದು. ನಾವೇನು ಹೇಳಿದೆ, ತಮ್ಮೊಳಗೆ ತಾವು ಅನಲೈಸ್ ಮಾಡ್ಕೊಳಕತ್ತಾರ. ತಲೆ ಒಳಗೆ ಎಷ್ಟು ಇದು ನಡ್ದಾವಂದ್ರೆ ಏನಂತೀವಿ, ವಿಚಾರಗಳು ನಡ್ದಾವು. ನಿದ್ದಿಗೆಟ್ಟು ಬುದ್ಧಿಗೆಟ್ಟು ಅಂತ ವಿಚಾರಗಳು ನಡ್ದಾವು. ಸಡನ್ನಾಗಿ ಏನೋ ಒಂದು ಥರ್ಡ್ ಪಾರ್ಟಿ ಬಗ್ಗೆ ಅವರಿಗೆ ಏನೋ ಒಂದು ವಿಷಯ ಗೊತ್ತಾಗಿರ್ಬೇಕು, ಶಾಕಿಂಗ್ ನ್ಯೂಸ್ ಅಂತೀವಲ್ಲ ಹಂಗೆ, ಅಥವಾ ಎಲ್ಲರೂ ಟ್ರಾವೆಲಿಂಗು ಮಾಡಿರ್ಬೋದು. ಸೊ ಅವ್ರು ಹಾರ್ಮೋನಿ ಹೇಳ್ತಿದ್ದಾರೆ. ಕ್ಲಾರಿಫೈ ಮಾಡೋಣ. ಈಗ ಫ್ಲವರಿಂಗ್ ಯಾಕೆ ಬಂತು, ನೀವೆಲ್ಲ ಇಷ್ಟೆಲ್ಲ ಚೆನ್ನಾಗಿ ನೋಡಿಕೊಂಡ್ರೆ ಯಾಕೆ ನಿಮ್ಮಲ್ಲಿ ಏನು ಬಂತು. ದುಡ್ಡಿನ ವಿಷಯದಾಗ ಏನಾದರೂ ನಿಮ್ಮಿಬ್ಬರು ನಡುವೆ ನೀವು ಮತ್ತು ನಿಮ್ಮ ಪರ್ಸನಿನ ಬಗ್ಗೆ ಹೇಳ್ತಿದ್ದಾರೆ. ಈಗ ನಿಮ್ಮ ದುಡ್ಡಿನ ವಿಷಯದಾಗ ಏನಾದರೂ ಒಂದು ಏನಾದರೂ ಮಾತುಕತೆ ಆಗ್ತಿರ್ಬೋದು. ದುಡ್ಡಿನ ವಿಷಯ ಒಳಗತ್ತ ನಿಮ್ಮ ಜೊತೆಗೆ ಅವ್ರು ಒಂದು ಹೊಸ ಬಿಗ್ನಿಂಗ್ ಮಾಡೋಕ್ಕೂ ವಿಚಾರ ಮಾಡ್ತಿರ್ಬೇಕು. ನಾ ಹೇಳಿಲ್ಲ ಅಲ್ಲಿ ಒಂದು ಅವ್ರಿಗೆ ಸಡನ್ನಾಗಿ ಏನೋ ಒಂದು ವಿಷಯ ಗೊತ್ತಾಗೈತೆ ಅವ್ರಿಗೆ ಅಂತಂದಿಲ್ಲ. ಅವರು ಚೇಂಜ್ ಮಾಡ್ಕೊಳಕ್ಕೆ ತಯಾರಿಲ್ಲ ನಿಮ್ಮ ಪರ್ಸನ್. ಅಲ್ಲಿ ಎಂಥ ಪರಿಸ್ಥಿತಿ ಬಂದೈತೆ ಅಂದ್ರೆ ಅವ್ರಿಗೆ ಅಲ್ಲಿ ಇರೋಕೆ ಆಗ್ತಾಯಿಲ್ಲ, ಅಂಥ ಪರಿಸ್ಥಿತಿ ಇದ್ರೂ ವಾಪಸ್ ನಿಮ್ಮ ಹತ್ರ ಬರ್ಲಿಕ್ಕೆ ಅವ್ರಿಗೆ ಆಗ್ತಾಯಿಲ್ಲ. ನೋಡೋಣ ಒಂದು ನಿಮಿಷ. ಇನ್ಸೆಕ್ಯೂರಿಟಿ ಫೀಲಿಂಗ್ ಇದೆ ಯಾರಿಗೆ, ನಿಮ್ಮ ಥರ್ಡ್ ಪಾರ್ಟಿಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಇದೆ. ಅವರಿಗೆ ನಿಮ್ಮ ಪರ್ಸನ್ ಜೊತೆಗೆ ಸೆಕ್ಯೂರಿಟಿ ಅನ್ನಿಸ್ತಾ ಇಲ್ಲ, ಭಾಳ ಡಿಪ್ರೆಷನ್ ಒಳಗದಾರ, ಭಾಳ ಸಿಲಿ ವಿಷಯಕ್ಕೆಲ್ಲ ಅವ್ರು ಜಗಳ ಮಾಡ್ತಿದ್ದಾರೆ, ಸಣ್ಣ ವಿಷಯಗಳಿಗೆ. ಈ ಚೇಂಜಸ್ನ ಅವರಿಗೆ ನಿಮ್ಮ ಪರ್ಸನಿಗೆ ತಡ್ಕೊಳೋದು ಆಗಕತ್ತಿಲ್ಲ. ಅಲ್ಲಿ ಬಂದೈತಿ ಆಲ್ರೆಡಿ ಒಂದು ಟವರ್ ಮೂಮೆಂಟ್ ಅಂದ್ರೆ ಅಲ್ಲಿಂದ ನಾವು ಬಿಟ್ಟು ಓಡಿ ಬರ್ಬೇಕನ್ನೋ ಪರಿಸ್ಥಿತಿ ಬಂದ್ರೂ ಆ ಚೇಂಜನ್ನು ನಿಮಗೆ ತಡ್ಕೊಳಕ್ಕಾಗ್ತಿಲ್ಲ. ಯಾಕಂದ್ರೆ ನೀವು ಬಂದ್ರೆ ವಾಪಸ್ ನೀವು ಕರ್ಕೊತಿರ್ಲಿ ಗೊತ್ತಿಲ್ಲ, ಹೊಸ ಬಿನ್ನಿಂಗ್ ಮಾಡ್ಬೇಕು ನಿಮ್ಮ ಜೊತೆಗೆ. ಆದ್ರೆ ಅವ್ರಿಗಿಲ್ಲ. ಈಗ ಅಲ್ಲಿ ದುಡ್ಡು ಚೆನ್ನಾಗಿ ಬಂದಿರ್ಬೇಕು, ಈಗ ನಿಮ್ಮ ಕಡೆ ದುಡ್ಡು ಚೆನ್ನಾಗಿ ಬಂದಿರ್ಬೇಕು. ನಾನು ವಿವರ್ಸ್ ಕಡೆ ಇಷ್ಟು ದಿನ ನಿಮ್ಮ ಕಡೆ ದುಡ್ಡು ಇರಲಿಕ್ಕಿಲ್ಲ, ಈ ದುಡ್ಡು ನಿಮ್ಮ ಕಡೆ ಚೆನ್ನಾಗಿ ಬಂದೈತಿ. ಈಗ ದುಡ್ಡು ಮಕ್ಕ ನೋಡಿ ನಿಮ್ಮ ಜೊತೆ ವಾಪಸ್ ಬಂದರೆ ಈಗ ಟೋಟಾಲಿಟಿ ನಿಮ್ಮ ಜೊತೆಗೆ ಬಂದು ಮತ್ತೆ ವಾಪಸ್ ಕೈ ಗುಡಿಸ್ಬೇಕಂದ್ರೆ ನೀವು ಕರ್ಕೋಬೇಕಲ್ಲ ಅದನ್ನು. ಅಲ್ಲ
ಈಗ ಲಾಸಸ್ ಆಗಕ್ಕೆ ನಿಮ್ಮ ಪರ್ಸನಿಗೆ ಇಷ್ಟ ಇಲ್ಲ, ಲಾಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನಾನು ಆ ಕಡೆನೂ ಹೋಗ್ಬಾರ್ದು ಈ ಕಡೆನೂ ಹೋಗ್ಬಾರ್ದು, ಎಲ್ಲ ಹೋದ್ರೆ ಲಾಸ್ ಆಗ ಅವ್ರು ಅಂದರೆ ನನಗೆ ಎಲ್ಲಿ ಪ್ರಾಫಿಟ್ ಆಗ್ತತಿ ಅಲ್ಲಿ ವಿಚಾರ ಮಾಡ್ತಿದ್ದಾರೆ ಅವ್ರು ನಿಮ್ಮ ಪರ್ಸನ್. ಬಟ್ ಅವ್ರ ಜೀವನದಾಗ ಏನು ಚೇಂಜಸ್ ಆಗ್ತದವಲ್ಲ ಎಲ್ಲೋ ಅದನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದು ಚೇಂಜ್ ಆಗಲೇಬೇಕು. ಅವ್ರು ಎಷ್ಟು ನಾನು ಬೇಡ ಬೇಡ ಅಂದ್ರೆ ಅಲ್ಲಿಂದ ಬಿಟ್ಟು ಒದ್ದು ಓಡಿಸ್ತದ. ಯಾಕಂದ್ರೆ ನಿಮ್ಮ ಥರ್ಡ್ ಪಾರ್ಟಿ ಏನೈತಲ್ಲ, ಥರ್ಡ್ ಪಾರ್ಟಿ ಇಸ್ ಭಾಳ ಡಿಪ್ರೆಷನ್ನಾಗ ಹೋಗ್ಯಾರ ಅವ್ರು. ಭಾಳ ಅಂದ್ರೆ ಸಾಕಾಗ್ಬಿಟ್ಟಾರ ನಿಮ್ಮ ಪರ್ಸನ್ನಿಗೆ. ಅವ್ರಿಗೆ ಇದಕ್ಕೆ ಏನಂತ ಗೊತ್ತಿಲ್ಲ, ಭಾಳ ವೀಕ್ ಆಗ್ಯಾರ. ಅವ್ರ ಜೀವನದಾಗ ಏನೋ ಒಂದು ಕಷ್ಟ ಐತಿ, ಅದಕ್ಕೆ ನಿಮ್ಮ ಪರ್ಸನ್ನ ಹಿಡ್ಕೊಂಡಾರ ಅವ್ರು. ಅವ್ರ ಜೀವನ ನಿಮ್ಮ ಥರ್ಡ್ ಪಾರ್ಟಿ ಪರ್ಸನ್, ನಿಮ್ಮ ಪರ್ಸನ್ನಿನ ಥರ್ಡ್ ಪಾರ್ಟಿ ಅವ್ರ ಅಲ್ಲಿ ಅವ್ರಿಗೆ ಭಾಳ ಅಂದ್ರೆ ಭಾಳ ನೆಸರಿ ಐತಿ ನಿಮ್ಮ ಪರ್ಸನಿಂದ. ಭಾಳ ಡ್ರಾಬ್ಯಾಕ್ ಆಗ್ಯಾರ. ಅವ್ರ ಜೀವನದಾಗ ಏನೋ ಟ್ರಾಜಿಡಿ ನಡೆದೈತಿ, ಏನೋ ನಡೆದೈತಿ, ಅದಕ್ಕೆ ನಿಮ್ಮ ಪರ್ಸನ್ ಅವ್ರಿಗೆ ಬೇಕು. ಅವ್ರಿಗಲ್ಲ ಅವ್ರ ಜೀವನದಾಗ ಏನಾಗೈತೆ ಅಂದ್ರೆ ಅವ್ರ ಜೀವನದಾಗ ಮೋಸ್ಟ್ಲಿ ತಾಯಿ ಕಳ್ಕೊಂಡಿರ್ಬೋದು, ಅವ್ರ ಮನೆಯೊಳಗೆ ಯಾರನ್ನೋ ಕಳ್ಕೊಂಡಾರ ಅವ್ರು ದೊಡ್ಡರೊಬ್ಬರನ್ನ. ಅವರಿಂದನೇ ಭಾಳ ಕಿರಿಕಿರಿ ಆಗ್ತಿರ್ಬೇಕು. ದೊಡ್ಡವ್ರು ಯಾರೋ ಒಂದು ಹೆಣ್ಮಗಳಿಂದ ಅವರಿಗೆ ಭಾಳ ಕಿರಿಕಿರಿ ಆಗೈತೆ ಅವ್ರಿಗೆ. ಅದನ್ನು ತಪ್ಪಿಸ್ಕೊಳಕ್ಕೆ ಏನು ಮಾಡ್ಯಾರ, ನಿಮ್ಮ ಪರ್ಸನ್ನ ಅವ್ರು ಇಟ್ಕೊಂಡಾರ. ಅವ್ರ ಜೀವನಕ್ಕೆ ಇವರಿಗೆ ಅಲ್ಲಿ ಇರಾಕೆ ಅಷ್ಟೊಂದು ಇಷ್ಟ ಇಲ್ಲ. ಈಗ ಅಲ್ಲಿಂದ ಹೊರಗೆ ಬರ್ಬೇಕಂತ ನೋಡ್ತಿದಾರೆ, ನಿಮ್ಮ ಹತ್ರ ಬರ್ಬೇಕು. ಯಾಕಂದ್ರೆ ನಿಮ್ಮ ಹತ್ರ ಎಲ್ಲ ಐತಿ, ನಿಮ್ಮ ಜೊತೆಗೆಲ್ಲ ಖುಷಿಂದಿದ್ರು ಅವ್ರು. ಎಲ್ಲ ಐತಿ, ದುಡ್ಡು ಐತಿ, ಒಂದು ನಿಮ್ಮ ಕೇರಿಂಗ್ ನೇಚರ್ ಐತಿ, ನಿಮ್ಮ ಕಡೆ ಲವಿಂಗ್ ನೇಚರ್ ಐತಿ, ನೀವು ಎಷ್ಟು ಅವ್ರನ್ನ ಕೇರ್ ಮಾಡ್ತೀರಿ. ಈಗ ಅಲ್ಲಿ ಅದೇನು ಸಿಗ್ತಾ ಇಲ್ಲ ಅವ್ರಿಗೆ. ಈಗ ಅಲ್ಲಿಂದ ಬಿಟ್ಟು ಬರೋಕ್ಕೂ ಅವ್ರಿಗೆ ಈಗ ಏನಂತೀರಿ ಅದನ್ನು ಆಗ್ತಾ ಇಲ್ಲ. ಆದ್ರೆ ಒಂದು ಟೈಮ್ ಬರ್ತೈತೆ ಅದು. ಯಾಕಂದ್ರೆ ಈ ಚೇಂಜಸ್ನ ಅದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ. ಎಷ್ಟಂತ ತಡ್ಕೊಂತಾನೆ ಮನುಷ್ಯ ಹೇಳ್ರಿ ನೋಡೋಣ. ಈಗ ನಿಮ್ಮ ಪರ್ಸನ್ನ ಥರ್ಡ್ ಪಾರ್ಟಿ ಕಡೆ ಹೋಗಿ ಮೋಸ್ಟ್ಲಿ ಒಂದು 2-3 ತಿಂಗಳಿಂದ ಆಗಿರ್ಬೋದು ಅನ್ಕೊಂತೀನಿ. ಮಂತ್ಸ್ ಟುಗೆದರ್, ಓಕೆ, 1 ವರ್ಷನ ಆಗಿರ್ಬೋದು ನೀವು ಸಪ್ರೇಷನ್ ಆಗಿ. ನಿಮ್ಮ ಥರ್ಡ್ ಪಾರ್ಟಿ ನಿಮ್ಮ ಜೀವನದಾಗ ಬಂದು ಬಿಟ್ಟು ಹೋಗ್ಯಾರ ಅಂತನಲ್ಲ. ಥರ್ಡ್ ಪಾರ್ಟಿ ಅಂತಂದ್ರೆ ನಿಮ್ಮ ಪರ್ಸನ್ ನಿಮ್ಮ ಬಿಟ್ಟು ಹೋಗಿದ್ದಾರೆ ಅಂತಲ್ಲ, ನಿಮ್ಮ ಜೊತೆಗೆ ಇರ್ತಾರೆ ಅವ್ರು. ಈಗ ಎಕ್ಸಾಂಪಲ್, ನೀವು ಗಂಡ ಹೆಂಡ್ತಿರ್ತೀರಿ ಅಂತ ಇಟ್ಕೊಳ್ರಿ, ಗಂಡ ಹೆಂಡ್ತಿದ್ರ ಜೊತೆಗೆ ಒಟ್ಟಿಗೆ ಇರ್ತೀರಿ. ಬಟ್ ಏನು ನಡ್ತೈತಿ, ಅವ್ರು ನಿಮ್ಮ ಪರ್ಸನ್ ನಿಮ್ಗೆ ಏನಂತೀರಿ, ನಿಮ್ಮ ಕಾಳಜಿ ಮಾಡಲ್ಲ, ನಿಮ್ದು ರೆಸ್ಪಾನ್ಸಿಬಿಲಿಟಿ ತೊಗೊಳೋದಿಲ್ಲ, ಬೇರೆಯವ್ರ ಕಡೆ ಲಕ್ಷ್ಯ ಕೊಟ್ಟಿರ್ತಾರೆ. ಸೊ ಅವ್ರು ಬೇರೆ ಯಾರು ವ್ಯಕ್ತಿ ಅದಾರಲ್ಲ ಅವರು ನಿಮ್ಮ ಜೀವನಕ್ಕೆ ಥರ್ಡ್ ಪಾರ್ಟಿ. ಓಕೆ, ಈಗ ನಿಮ್ಮ ಪರ್ಸನನ್ನು ಥರ್ಡ್ ಪಾರ್ಟಿ ಏನೋ ಅವ್ರಿಗೆ ತಮ್ಮದು ಏನೋ ಬೇಜಾರೈತಲ್ಲ, ಅವ್ರದ್ದೊಂದು ಡಿಪ್ರೆಷನ್ ಆಗೈತಿ, ಅವ್ರ ಜೀವನದಾಗ ಒಂದು ಕಷ್ಟ ಐತಿ, ಭಾಳ ಕಷ್ಟ ಐತಿ. ಅಲ್ಲಿ ಅವ್ರನ್ನ ನಿಮ್ಮ ಪರ್ಸನ್ನ ಉಪಯೋಗಿಸ್ಕೊಂತಂದ್ರೆ. ಓಕೆ, ನೋಡಂತ ಇನ್ನೂ ಏನು ಹೇಳಕ್ಕೆ ಇಷ್ಟಪಡ್ತಾರಂತ. C554 ಎಷ್ಟು ವಿಚಾರ ಮಾಡಿ ನಿಮ್ಮದು ಮೆಂಟಲ್ ಸ್ಟೇಟಸ್ ಏನೈತಲ್ಲ, ನಿಮ್ಮ ಪರ್ಸನ್ನಿಂದ ಮೆಂಟಲ್ ಸ್ಟೇಟಸ್ ಅನ್ನೈತಲ್ಲ, ತಲೆ ನೋಯ್ತದೆ ನನಗೆ ಆಗಲ್ಲ ಇನ್ನು ವಿಚಾರ ಮಾಡಕ್ಕಂತ ಹೇಳ್ತಾರಲ್ಲ. ನಂದು ಮೆಂಟಲ್ ಸ್ಟ್ರೆಂತ್ ನಾ ಹೆಂಗೆ ಕಂಡುಕೊಳ್ಳಿ, ನನಗೆ ನನ್ನ ತಲೆ ಕೆಲಸ ಹೆಂಗೆ ಕಮ್ಮಿ ಕೊಡಲಿ ನಾನು ಅಂತ ವಿಚಾರ ಮಾಡ್ತಿದ್ದಾರೆ ಅವರು. ಅವ್ರೊಳಗೆ ಈಗ ಅಲ್ಲಿ ಬಂದರೆ ಟರ್ನಿಂಗ್ ಇನ್ನೊಂದು ಬಂದಲ್ಲ ಇಲ್ಲಿ, ಅವ್ರೊಳಗೆ ಅವ್ರು ನಾನು ಇದರಿಂದ ಹೆಂಗೆ ಹೊರಗೆ ಬರ್ಬೇಕಂತಂದ್ರೆ ಸ್ವಲ್ಪ ಸುಮ್ಮನಾಗ್ಬಿಟ್ಟಾರ ಅವ್ರು. ಇಲ್ಲೂ ಬೇಡ ಸ್ವಲ್ಪ ಸುಮ್ಮನಾಗ್ಬಿಡೋಣ. ಹೀಲಿಂಗ್ ಆಗ್ತದ್ರ. ಅದು ತಪ್ಪು ಮಾಡಿದಾರು ಆಗ್ಯದ ಅವ್ರಿಗೀಗ. ತಮ್ಮನ್ನು ತಾವು ಏನು ಕೇರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಯಾರ ಈಗ. ಯಾಕಂದ್ರೆ ಇಲ್ಲಿಂದ ನೆಮ್ಮದಿ ಇಲ್ಲ, ಅಲ್ಲೂ ನೆಮ್ಮದಿ ಇಲ್ಲ. ಮನುಷ್ಯ ಎರಡು ಕಡೆ ಕಾಲಿಟ್ಟಂಗೆ ಮತ್ತು ಹಿಂಗೆ ಆಗ್ತೈತಿ, ನೆಮ್ಮದಿ ಎಲ್ಲ ಹಾಳಾಗಿ ಹೋಗತ್ತೆ. ಜಡ್ಜ್ಮೆಂಟ್ ಕಾರ್ಡ್ ಬಂತಿಲ್ಲ. ನಾವು ದೇ ವಾಂಟ್ ಅ ಜಡ್ಜ್ಮೆಂಟ್. ಅಂದರೆ ಸೆಲ್ಫ್ ರಿಯಲೈಸೇಷನ್ ಆಗ್ತೈತಿ. ಹೇಳಿದ್ನಲ್ಲ, ಎಲ್ಲ ಸೇಮ್ ಅಂದ್ರೆ ಒಂದಕ್ಕೊಂದು ಏನಂತೀರಿ, ಒಂದಕ್ಕೊಂದು ಅರ್ಥ ಕೊಡುವ ಅಥವಾ ಒಂದಕ್ಕೊಂದು ಪೂರಕವಾಗಿರೋಂಥ ಕಾರ್ಡ್ಸ್ ಬರ್ತವೆ ಯಾವಾಗ್ಲೂ. ಅವೇಕಿಂಗ್ ನಡೆದೈತೆ ಅವ್ರಿಗೆ ಅಂದ್ರೆ ನಾನು ಮತ್ತೆ ವಾಪಸ್ ನಿಮ್ಮ ಹತ್ರ 100% ಬರ್ಬೇಕಂತ ಮನಸ್ಸು ಮಾಡ್ತಿದ್ದಾರೆ ಅವ್ರು. ನಾನು ಇಲ್ಲ ಬಂದು ಸಾರಿ ಕೇಳಬೇಕು. ಇನ್ನೊಂದ್ಸಲ ಹೊಸದಾಗಿ ನಾನು ಮತ್ತೆ ರಿಲೇಷನ್ಶಿಪ್ನ ಅಂದ್ರೆ ನಿಮ್ಮ ಜೊತೆಗೆ ನಾವು ಚೆನ್ನಾಗಿರ್ಬೇಕು. ನನ್ನ ನೀವು ಕ್ಷಮಿಸ್ತೀರಾ, ನನಗೆ ಇನ್ನೊಂದು ಸೆಕೆಂಡ್ ಚಾನ್ಸ್ ಕೊಡ್ತೀರಾ ಅಂತ ಕೇಳಕ್ಕೆ ಬರ್ತಾರೆ ನೋಡ್ರಿ. ಅವರಿಗೆ ಸ್ವಲ್ಪ ಅವ್ರದ್ದು ಇಲ್ಲ, ಅಲ್ಲಿ ಸಾಕಾಗೈತೆ ಅವ್ರಿಗೆ. ಓಕೆ, ಇನ್ನೊಂದು ಸೆಕೆಂಡ್ ಚಾನ್ಸ್ ಕೊಡ್ತೀರಾ ಅಂತ ನಿಮ್ಮ ಹತ್ರ ಕೇಳಕ್ಕೆ ಬರ್ತಾರೆ ನೋಡ್ರಿ. ಇನ್ನೊಂದು ಎಷ್ಟು ಅಂತೀರಿ, ಇನ್ನೊಂದು 20 ದಿವಸ ತಡ್ಕೊಡ್ರಿ, ಒಂದು ಸ್ವಲ್ಪ ಯುಗಾದಿ ಹಬ್ಬ ಆಗಲಿ. ಹೋಮ್ ಸಿಕ್ ಫೀಲ್ ಆಗ್ತೈತೆ ಅವ್ರಿಗೆ. ನಾ ಇಲ್ಲ ಹೋಮ್ ಸಿಕ್ ಅಂದ್ರೆ ಈಗ ನಾವು ನಿಮ್ಮ ಬಿಟ್ಟು ಅಲ್ಲಿ ಹೋಗಾರಲ್ಲ ಎಲ್ಲೋ ಒಂದು ಕಡೆಗೆ. ಈಗ ಮನೆ ಬೇಕು, ನನಗೆ ಮನೆ ಬೇಕು, ನಾನು ಫಸ್ಟ್ ಎಲ್ಲಿದ್ದೆ, ನನ್ನ ಮೂಲ ಎಲ್ಲಿತ್ತು, ನಾ ಅಲ್ಲಿಗೆ ಹೋಗ್ಬೇಕು ಅಂತಂದು ಅವ್ರಿಗೆ ಸ್ಟಾರ್ಟ್ ಆಗೈತೆ ನೋಡ್ರಿ. ಅಲ್ಲಿ ನಿಮ್ಮ ಕಡೆ ಬರೋಕೆ ಒಂದು ಅಪಾರ್ಚುನಿಟಿ ಕೊಡ್ಬೇಕಾದ್ರೆ ನಿಮ್ಮ ಜೊತೆಗೆ ಹೆಂಗೆ ಮಾತಾಡಲಿ, ನಿಮ್ಮ ಜೊತೆಗೆ ನಾ ಹೆಂಗೆ ಕಾಂಟ್ಯಾಕ್ಟ್ ಮಾಡಲಿ,
ಒಂದು ಅಪರ್ಚುನಿಟಿ ಬೇಕಲ್ಲ. ಮಾಡಿ ತಪ್ಪು ಮಾಡಿದ ಮನುಷ್ಯ ಅಂದಮೇಲೆ ತಪ್ಪು ಮಾಡಿದ್ದು ಗಿಲ್ಟ್ ಇರ್ತದೆ ಒಳಗೆ ಎಲ್ಲರಿಗೂ. ಹ್ಞೂ ಈಗ ವಾಪಸ್ ಬರಬೇಕು, ಹೆಂಗೆ ಬರ್ಬೇಕು? ಹ್ಞೂ ಆಚೆಗೆ ಬರ್ತೈತಲ್ಲ ಮನುಷ್ಯ ಯಾವಾಗಲೂ ಬಂದ. ಹ್ಞೂ ತಪ್ಪು ಮಾಡಿದ್ದು ನಾ ಕೇಳ್ಕೊಂಡು ನನಗೆ ಸಾರಿ ಸಾರಿ ಅಂತಂದ್ರೆ ಹ್ಞೂ ಆದರೆ ಹೆಂಗೆ ಬರ್ಬೇಕು ಹೇಳಿದ್ನಲ್ಲ, ಈಗ ಹೆಂಗೆ ಬರಬೇಕು ಅಂಥವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಾಂ ಅವ್ರಿಗೆ ಐಡಿಯಾ ಬರ್ತಾ ಇಲ್ಲ ಈಗ ಹೆಂಗೆ ನನ್ನ ಎಬಿಲಿಟಿ ಯಾವಾಗ ಅಂದ್ರೆ ಅಂತೀರಿ ಅವ್ರಿಗೆ. ಮತ್ತೆ ಆರ್ಗ್ಯುಮೆಂಟ್ಸ್ ಆಗಿಬಿಟ್ರೆ, ಮತ್ತೆ ನೀವು ಬೇಡ ಅಂತ ರಿಜೆಕ್ಟ್ ಮಾಡಿಬಿಟ್ರೆ, ಒಪ್ಕೊಳ್ಳಿಲ್ಲ ಅಂದ್ರೆ ಅವ್ರನ್ನ. ಮತ್ತು ನನ್ನ ಬಗ್ಗೆ ಅಂದರೆ ನಿಮ್ಮ ಪರ್ಸನ್ ಬಗ್ಗೆ ನಿಮಗೆ ಯಾರಾದರೂ ತಪ್ಪು ಇನ್ಫಾರ್ಮೇಷನ್ ಕೊಟ್ಬಿಟ್ರೆ, ಇಲ್ಲ ಬೇಡ ಇನ್ನೂ ಚಾನ್ಸ್ ಕೊಡಬೇಡ ಆ ಮನುಷ್ಯಾಗ ಅಂತಂದು ಅಂದ್ರೆ ಹಿಂಗೆಲ್ಲ ನಡ್ದಾವ ಅವ್ರ ತಲೆ ಒಳಗೀಗ. ಟೋಟಾಲಿಟಿ ಬೇಕು, ಆ್ಯಕ್ಷನ್ ತೊಗೋಬೇಕು. ಆದರೆ ಆ್ಯಕ್ಷನ್ ತೊಗೊಳಕ್ಕಿಂತ ಮುಂಚೆನೇ ಇಷ್ಟೆಲ್ಲ ತಲೆ ಒಳಗೆ ನಡ್ದಾವ. ಭಾಳ ಜೋರು ನಡ್ದಾವ. ಥರ್ಡ್ ಪರ್ಸನ್ ನಿಮ್ಮ ಪರ್ಸನಿಂದ ರಾಶಿ ಹೇಳ್ತೇನೆ ನೋಡ್ರಿ. ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ. ಓಕೆ. ಆಮೇಲೆ ಮಿಥುನ, ತುಲಾ ರಾಶಿ, ಕುಂಭ ರಾಶಿ. ಓಕೆ. ನಿಮ್ಮ ಥರ್ಡ್ ಪಾರ್ಟಿ ಯಾರದಾರಲ್ಲ ಅವ್ರದ್ದು ಕರ್ಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ. ಓಕೆ. ಇದು ನಿಮ್ಮ ಪರ್ಸನಿನ ಬಗ್ಗೆ ಹೇಳಿದೆ. ಆ ಪರ್ಸನ್ ಬಗ್ಗೆ ಈಗ ಥರ್ಡ್ ಪಾರ್ಟಿ ಮನೆಯಾಗ ಏನು ಹೇಳಿದ್ರೆ ನೋಡೋಣ. ಈಗಂತ ಅವ್ರದಂದ್ರೆ ಎಲ್ಲ ಫುಲ್ ಅಂದರೆ ಹಾಳಾಗಿರೋರು. ನಿಮ್ಮ ಪರ್ಸನ್ ಬೇಕು ಅವರಿಗೆ. ಅವ್ರ ಜೀವನದಾಗ ಇನ್ನೊಬ್ರು ಯಾರೋ ಬರ್ತಿರ್ಬೇಕು. ಹಾಂ, ಅಥವಾ ಮ್ಯಾನಿಪುಲೇಟ್ ಅವ್ರು ಭಾಳ ನಿಮ್ಮ ಪರ್ಸನ್ನ ಏನಂತಿರೋದು ಹಿಂಗೆ ತಮ್ಮ ಮಾತೊಳಗೆ ಸಿಗಿಸ್ತಾರೆ ಅವ್ರು. ತಮಗೆ ಹೆಂಗೆ ಬೇಕೋ ಹಂಗೆ ಕನ್ವರ್ಟ್ ಮಾಡ್ಕೊತಾರೆ. ಈಗ ನೀವು ಮಾಡ್ತಿರೋದು ತಪ್ಪಲ್ಲ ಅಂತಂದ್ರೆ ಅಂತ ಇಟ್ಕೊಳ್ಳೋಣ. ಇದು ನೀವು ಮಾಡ್ತಿರೋದು ತಪ್ಪಲ್ಲ ಅಂದ್ರೆ ಅದು ಹೆಂಗೆ ಮಾತಾಡಿ ಅದು ಹೆಂಗೆ ಮಾತಾಡಿದಾಗ ಒಬ್ಬೊಬ್ರು ಚತುರ ಇರ್ತಾರೆ. ಎಷ್ಟಂದ್ರೆ ಮಾತಾಡಿ ಏನಂದ್ರೆ ಲಾಸ್ಟಿಗೆ ನಿಮ್ಮ ಪರ್ಸನ್ನ ತಪ್ಪನ್ನಂಗೆ ಅದನ್ನು ಪ್ರೂವ್ ಮಾಡಿಬಿಡೋದು. ಇಲ್ಲ ನಿಮ್ಮ ಪರ್ಸನ್ ಇವು ಏನು ಹಾಳಾದ್ರೆ ಹೋಗ್ಬಿಡ ಹ್ಞೂ ಅಂತ ಒಪ್ಕೊಂಡ್ಬಿಡೋದು. ಆ ರೀತಿ ಅದಕ್ಕೆ ಮ್ಯಾನಿಪುಲೇಷನ್ ಅಂತಾರೆ. ಅಥವಾ ಹೆಂಗೆ ನಾನು ಹೇಳಿದ್ನಲ್ಲ ಈಗ ಒನ್ ನೈಟ್ ಸ್ಟ್ಯಾಂಡ್ ಅಂದ್ರೆ ಒನ್ ನೈಟ್ ಸ್ಟ್ಯಾಂಡ್ ಅಂದ್ರೆ ಅದು ನಿಮ್ಗೆ ಎಷ್ಟು ಜನಕ್ಕೆ ಒನ್ ನೈಟ್ ಸ್ಟ್ಯಾಂಡ್ ಅಂತ ಕೆಲವೊಂದು ಫಾರಿನ್ ಕಂಟ್ರಿ ಒಳಗೆ ಸ್ವಲ್ಪ ಏನಂತೀರಿ ಭಾಳ ದೊಡ್ಡ ದೊಡ್ಡ ಸಿಟಿ ಒಳಗೆಲ್ಲ ನಡೀತಾವೆ. ಒನ್ ನೈಟಿಗೆ ಒಂದು ಜೊತೆಗೆ ಇದ್ಬಿಡೋದು ಅಷ್ಟೇ, ಒನ್ ನೈಟ್. ಆಮೇಲೆ ನೀ ಯಾರೋ ನಾ ಯಾರೋ, ಅದಕ್ಕೆ ಒನ್ ನೈಟ್ ಸ್ಟ್ಯಾಂಡ್ ಅಂತ ಕರೀತಾರೆ. ಆ ರೀತಿಯೂ ಇರ್ಬೋದು ನಿಮ್ಮ ಪರ್ಸನ್ನ. ತನಗೇನು ಉಪಯೋಗ ಬೇಕು ಅಷ್ಟು ತೊಗೊಳೋದು, ಆಮೇಲೆ ನೀ ಯಾರೋ ನಾ ಯಾರೋ ಅನ್ನೋದು. ಅದು ನಿಮ್ಮ ಪರ್ಸನ್ ಭಾಳ ಹಚ್ಕೊಂಡಿರ್ಬೇಕು ಅವ್ರನ್ನ. ಈಗ ಅದಕ್ಕೆ ಏನಂತೀರಿ, ಅದಕ್ಕೆ ಈಗ ಬೇಜಾರಾಗ್ತದೆ ಅವರಿಗೆ. ಬಿಕಾಸ್ ಥರ್ಡ್ ಪಾರ್ಟಿ ಭಾಳ ಚೀಟಿಂಗ್ ಅದಾರ. ತಮ್ಮದು ಏನಂತೀರಿ, ತಮ್ಮದು ಪ್ರಾಫಿಟ್ ಅಷ್ಟೇ ನೋಡ್ತಾರೆ ಅವ್ರು. ಎಲ್ಲ ಕಾರ್ಡ್ ಹಂಗೆ ಬರ್ತದ ನೋಡ್ರಿ. ಅವ್ರಿಗೆ ಆಪ್ಷನ್ಸ್ ಅದಾವೆ ನಿಮ್ಮ ಥರ್ಡ್ ಪಾರ್ಟಿ ಒಳಗೆ. ನಿಮ್ಮ ಪರ್ಸನಿಂದ ಏನು ನಿಮಗೆ ಥರ್ಡ್ ಪಾರ್ಟಿ. ಸೊ ನಿಮ್ಮ ಪರ್ಸನ್ನಿಂದ ಇನ್ನೊಬ್ರು ಏನು ಬಂದಾರಲ್ಲ, ನಿಮಗೆ ಥರ್ಡ್ ಪಾರ್ಟಿ. ಮೂರನೇ ವ್ಯಕ್ತಿ ಅದಾರಲ್ಲ ಅವ್ರ ಜೀವನದ ಅವರಿಗೆ ಭಾಳ ಚಾಯ್ಸಸ್ ಅದ ಅವ್ರ ಜೀವನದಾಗ. ಇವ್ರೊಬ್ಬರ ಅಲ್ಲ, ಅವ್ರಿಗೆ ನೀ ಇಲ್ಲ ಹೋಗಿ ನಡಿ ಇನ್ನೊಂದು ಚಾಯ್ಸ್ ಅಂತ ಹೋಗ್ತಾರೆ ಅವ್ರು. ತಮಗೆ ಏನು ಬೇಕು ತಾವು ಅಷ್ಟು ಮಾಡ್ಕೊಳಾರ. ಸಡನ್ನಾಗಿ ಇವ್ನು ಬಿಟ್ಟು ಹೋಗೋ ಅಂದ್ರೆ ವಿಚಾರಣೆ ಮಾಡ್ತಿದಾರೆ ಅವ್ರು. ಹೇಳಂಗೆ ಇಲ್ಲಿ ಕೆಲಸ ಮುಗೀತಾ ನನಗೆ ನಿಮ್ಮ ಪರ್ಸನಿಂದ ಎನರ್ಜಿ ನಿಮ್ಮ ಪರ್ಸನ್ ಕಡೆಯಿಂದ ಏನು ಕೆಲಸ ಆಗ್ಬೇಕಾ, ಇದು ಯಾಕೋ ನನಗೆ ಕೆಲಸ ಕೊಡಕತ್ತಿಲ್ಲಿದೆ, ನನಗೇನು ಉಪಯೋಗ ಇಲ್ಲ ಇನ್ಮೇಲೆ ಅಂದರೆ ಪಟ್ ಅದು ಏನು ಹೇಳ್ದಂಗೆ ಹೋಗೋದು ಚಾನ್ಸಸ್ ಅದಾವೆ. ಓಕೆ. ಸೊ ನೀವೇನು ಮಾಡ್ಬೇಕು ಗೊತ್ತಾತ ಅನ್ಕೊತೀನಿ. ಏನು ನಡೆದೈತಿ ನಿಮ್ಮ ಪರ್ಸನ್ ತಲೆಯಾಗಿ, ನಿಮ್ಮ ಪರ್ಸನಿಗೆ ಮತ್ತು ಅವ್ರ ನಡುವೆ ಏನು ನಡೆದೈತಂದ. ನೀವು ಹೆಂಗದಿರಿ, ನೀವಂದ್ರೆ ಆರಾಮದಿರಿ, ಮಸ್ತ್ ಅದಿರಿ ನೋಡ್ರಲ್ಲ. ನಾನು ಈ 3 ಮಂದಿದ್ದು ಕಾರ್ಡ್ ತೆಗ್ದಾನಿಲ್ಲ. ನಿಮ್ದು, ನಿಮ್ಮ ಪರ್ಸನ್ನಿಂದ, ನಿಮ್ಮ ಥರ್ಡ್ ಪಾರ್ಟಿದ್ದು ನೀವು ಆರಾಮ ಮಸ್ತ್ ಅದಿರಿ, ಖುಷಿ ಒಳಗದಿರಿ. ಜೀವನ ನಿಮ್ದು ಎಲ್ಲ ಐತಿ. ಭಾಳ ತಲೆ ಕೆಡ್ಸ್ಕೊಳಕತ್ತೀರಿ, ಬಿಟ್ಬಿಟ್ಟಿರಿ ಈಗ. ನೋಡ್ರಿ, ನೀವು ಇಷ್ಟು ದಿನ ಭಾಳ ಬರ್ಡನ್ ಮಾಡ್ಕೊತಿದ್ರಿ ಇದು ಹಿಂಗಾತಲ್ಲ ನನ್ನ ಜೀವನದಾಗ. ಇಲ್ಲ, ನೀವು ಮಸ್ತ್ ಮಜಾ ಅಂದರೆ ಹೋಗ್ತೀಯಾ ಹೋಗು, ನನ್ನ ಪಡಿನ ಆರಾಮ ಮಾಡೋದು ಖುಷಿ ಇರೋದು ಕಲ್ತೇನೆ ನಾನು ಅನ್ನೋ ಲೆವೆಲಿಗೆ ಬಂದಿರಿ ನೀವೀಗ. ಇದೇನು ಭಾಳ ಬರ್ಡನ್ ತೊಗೊಂಡದನ್ನ ಭಾಳ ವಿಚಾರ ಮಾಡಿ ಅಯ್ಯೋ ನಾನೆಲ್ಲಿ ವಿಚಾರ ಮಾಡೋಕೆ ಹೋಗ್ಲಿದ್ದು ಹೋಗ್ಲಿಲ್ಲ ಕೆಲಸ ಇದೆ. ಬಂದಾಗ ವಿಚಾರ ಮಾಡೋಣ ಅಂತ ಅಳುದು ಕರೀದಿನೈತಲ್ಲ ಭಾಳ ತಲೆ ಮೇಲೆ ಹೊತ್ಕೊಂಡಿದ್ದು ಬಿಟ್ಬಿಟ್ಟಿರಿ ನೀವು. ಹಾಗಾಗಿ ನೀವು ಎಷ್ಟು ಚಂದ ಮಸ್ತ್ ಅದಿರಿ ನೋಡಿ, ಖುಷಿಯಿಂದ ಅದಿರಿ. ನಿಮಗೆ ನೀವು ಒಂದು ಬರ್ಡನ್ ಮಾಡ್ಕೊಂಡಿದ್ರಿ, ನಿಮ್ಮನ್ನು ನೀವು ಕಟ್ ಹಾಕ್ಕೊಂಡಿದ್ರಿ ಈ ಬಂಧನ ಒಳಗೆ. ಅದನ್ನ ಇಲ್ಲ, ಅದನ್ನು ರಿಲೀಸ್ ಮಾಡೋಕೆ ರೆಡಿ ಇದ್ದೀರಿ ನೀವೀಗ. ನಿಮಗೆ ಸತ್ಯತೆಗಳೀಗ ನಿಮಗೆ ಕಾಣ್ತದವ ಎದುರಿಗೆ ಏನೈತೆ ಅನ್ನೋದು. ನಿಮ್ಮ ಹೆದರಿಕಿನ, ನಿಮ್ಮ ಫಿಯರ್ಸ್ ಎಲ್ಲ ಹೊರಗೆ ಬಿಟ್ಬಿಟ್ಟಿದೆ. ಹೊರಗೆ ಬಿಟ್ಟಿಗೆ ನೋಡಿರಿ ಫ್ಲವರಿಂಗ್ ಎನರ್ಜಿ ನೋಡಿರಿ ಎಷ್ಟು ಚೆನ್ನಾಗಿ ನೀವು ನಾನಾ ರಾಣಿ ನಾನಾ ರಾಜ ಅಂದಂಗೆ ಆರಾಮದಿರಿ ನೀವು. ಓಕೆ. ಸೊ ಇದೆಲ್ಲ ಕೇಳ್ತೀರಿ ಕ್ವಶನ್ನ. ಮ್ಯಾಮ್ ಅವ್ರು ಬಿಟ್ಟು ಬರ್ತೀರಂತ ಹೇಳಾಕತ್ತೀರ, ನೀವು ವಿಚಾರ ಮಾಡ್ತಿದಾರ, ಯಾವಾಗ ಬರ್ತಾರ ನಮ್ಮ ಪರ್ಸನ್ ಹೇಳ್ರಿ. ಟೈಮಿಂಗ್ ಬೇಕು ಎಲ್ಲರಿಗೂ. ನೋಡೋಣ ಯಾವಾಗ ಬರ್ತಾರ.
ಇನ್ನೂ ಸ್ವಲ್ಪ ಟೈಮ್ ಹಿಡಿತೈತಿ, ಇನ್ನು ಇನ್ನೂ ಒಂದು ಜನವರಿ ಮಟ. ಓಕೆ, ಜನವರಿ ಮಟನೂ ಹಿಡಿತೈತಿ. ಟೈಮ್ ಕೊಡ್ರಿ, ಲಘು ಯಾವುದೇ, ಯಾಕಂದ್ರೆ ಅಲ್ಲಿ ಒಂದು ಕಡೆ ಬಿಟ್ಟು ಹೋಗಿದ್ದನ್ನು ವಾಪಸ್ ರಿಪೇರಿ ಮಾಡ್ಕೊಳಕ್ಕೆ ಅಷ್ಟು ಈಸಿ ಇಲ್ಲ. ಸ್ವಲ್ಪ ಲಾಂಗ್ ಟೈಮ್ ಹಿಡಿತೈತಿ, ಬಟ್ ಡೆಫಿನೆಟ್ಲಿ ದೇ ವಿಲ್ ಕಮ್. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಕಮ್ಯುನಿಟಿ ಒಳಗೆ ರೀಡಿಂಗ್ಸ್ದು ಏನು ಫೀಸ್ ಐತಿ ಅದೆಲ್ಲ ಹಾಕೇನಿ ನಾನು. ಅದನ್ನು ನೋಡಿರಿ, ನಿಮ್ಮ ರೀಡಿಂಗ್ಸಿಗೆ ಬುಕ್ ಮಾಡ್ಕೊಳ್ರಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ.